ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ, ಇವತ್ತು ರಾಮನವಮಿ. ಸೊ ಎಲ್ಲರಿಗೂ ನವಮಿಯ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಮನೆಯಲ್ಲೂ ಇವತ್ತು ರಾಮನವಮಿನ ಮಾಡ್ತಾಯಿದ್ದೀವಿ. ಹೇಗೆ ಮಾಡ್ತೀವಿ ಏನು ಎತ್ತ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಶೇರ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವತ್ತು ರಾಮನವಮಿ ಆಗಿರೋದ್ರಿಂದ ಮನೇಲೆಲ್ಲ ಫುಲ್ಲು ಪೂಜೆ ಮತ್ತು ಮಜ್ಜಿಗೆ, ಪಾನಕ, ಕೋಸಂಬರಿ ಎಲ್ಲ ಮಾಡಿದ್ದೀನಿ. ಟೇಸ್ಟ್ ಮಾಡೋದೊಂದು ಬಾಕಿ. ಪೂಜೆ ಕೂಡ ಆಯಿತು, ಅದ್ರದ್ದು ಕ್ಲಿಪ್ಪಿಂಗ್ ಕೂಡ ನಾನು ಮುಂದೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಬೆಳಗಿಂದನೇ ಸ್ಟಾರ್ಟ್ ಮಾಡಿದೆ ವ್ಲಾಗ್ ಮಾಡೋದು, ಅಂದರೆ ಸ್ನಾನ ಮಾಡಿ ಬಂದ ಮೇಲೆ. ಸೊ ಎಲ್ಲ ಪ್ರಿಪ್ರೇಷನ್ಸು ಮಾಡಿಕೊಂಡು ಅದಾದಮೇಲೆ ದೇವ್ರ ಪೂಜೆ ಮಾಡಿ ಇವಾಗಷ್ಟೇ ಆಯಿತು ದೇವ್ರ ಪೂಜೆ. ಸೊ ಅದಕ್ಕೆ ಇಂಟ್ರೋ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಬೇವ್ತೋಗಿದ್ದೀನಿ ಅಂತ. ಸಿಕ್ಕಾಪಟ್ಟೆ ಬೇವ್ತೀನಿ ನಾನು. ಸೊ ಪೂಜೆ ಮಾಡಬೇಕಾದ್ರಂತೂ ಫುಲ್ಲು ಸುರಿತಾ ಇರುತ್ತೆ ಮೇಲಿಂದ ಕೆಳಗವರೆಗೂ. ಬಟ್ ಆದರೂ ಒಂಥರ ಗ್ಲೋ ಕೊಡುತ್ತೆ ನನ್ನ ಮುಖಕ್ಕದು. ಸೊ ನನಗೆ ಒಂಥರ ಆಯ್ಲಿ ಇದ್ರೇ ನನಗೆ ಇಷ್ಟ ಆಗೋದು. ಸೊ ಎಲ್ಲೆಲ್ಲೋ ಹೋಗ್ತಿದ್ದೆ ಟಾಪಿಕ್ಕು. ಇವತ್ತು ಪೂಜೆ ಎಲ್ಲ ಮುಗಿಸಾಯಿತು. ಇವಾಗ ಹೋಗಿ ಮಜ್ಜಿಗೆ, ಪಾನಕ ಎಲ್ಲ ಕುಡಿಬೇಕು. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಓಕೆನಾ, ಬನ್ನಿ ಲೆಟ್ಸ್ ಗೋ. ಸೊ ನಾನು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ಇದು ಪಾನಕ ಮಾಡಬೇಕಿತ್ತಲ್ಲ, ಸೊ ಅದಕ್ಕೆ ನೆನೆ ಹಾಕ್ಬಿಡೋಣ ಏನದು ಬೆಲ್ಲನ ಅಂತ ಅಂದ್ಬಿಟ್ಟು ನೆನೆ ಹಾಕ್ತಿದ್ದೆ. ಸೊ ಈ ಹಬ್ಬಕ್ಕೆ ಎಲ್ಲರೂ ಬೆಲ್ಲ ಹಾಕಿ ಪಾನಕನ ಮಾಡ್ತಾರೆ. ಸೊ ನಾನು ಅದೇ ಥರನೇ ಮಾಡ್ತಾಯಿದ್ದೀನಿ. ಬೆಲ್ಲ ನೆನೆಯಕ್ಕೆ ಇಟ್ಬಿಟ್ಟು ಅದಾದಮೇಲೆ ಕೋಸಂಬರಿಗೆ ಸೌತೆಕಾಯಿ ಹೆಚ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಹೆಚ್ಕೊತಾ ಇದ್ದೀನಿ. ಸೊ ನಮ್ಮತ್ತೆ ಪಲಾವ್ ಮಾಡಿದರು. ಐ ಥಿಂಕ್ ಮುಂದೆ ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ ಅದನ್ನು. ಸೊ ಅದಕ್ಕೂ ಮೊಸರು ಬಜ್ಜಿಗೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು 2 ಸೌತೆಕಾಯಿನ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಮಧ್ಯದಲ್ಲಿ ನೆನಪಾಯಿತು ನನಗೆ, ನಾನು ಹೆಸರುಬೇಳೆನೇ ನೆನೆ ಹಾಕಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದನ್ನು ಕೂಡ ನೆನೆ ಹಾಕ್ತಿದ್ದೀನಿ. ಸ್ವಲ್ಪ ಹಾಕಿದಿದ್ರೆ ಸಾಕಾಗ್ತಿತ್ತು, ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟೆ. ಒಂದು 2 ಹಿಡಿ ಆಗಿದ್ದಿದ್ರೆ ಸಾಕಾಗ್ತಿತ್ತು ಅನಿಸುತ್ತೆ. ಒಂದು 3-4 ಹಾಕ್ಬಿಟ್ಟಿದ್ದೀನಿ, ನನಗೂ ಗೊತ್ತಿಲ್ಲ. ಸ್ವಲ್ಪ ಫಸ್ಟ್ ಟೈಮ್ ಮಾಡಿದ ಥರ ಫೀಲಿಂಗು. ನಾನು ಪ್ರತಿ ಸತಿ ಮಾಡಿದಾಗಲೂ ಫಸ್ಟ್ ಟೈಮ್ ಮಾಡಿದ ಥರನೇ ಇರುತ್ತೆ. ಬಿಕಾಸ್ ಅಷ್ಟೊಂದು ಫ್ರೀಕ್ವೆಂಟಾಗಿ ಮಾಡೋಲ್ವಲ್ಲ. ಸೊ ನನಗೆ ನೆನಪಿರೋದಿಲ್ಲ ಎಷ್ಟು ಹಾಕಬೇಕು ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಅಂದಾಜು ಮೇಲೆ ಹಾಕ್ತೀನಿ. ಇನ್ ಕೇಸ್ ಮಿಕ್ತು ಅಂತಂದರೆ ಸಾಯಂಕಾಲಕ್ಕೋ ಅಥವಾ ನಾಳೆಗೋ ಮತ್ತೆ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನೆನೆಯಕ್ಕೆ ಇಟ್ಬಿಡ್ತೀನಿ. ಕಮ್ಮಿ ಆಗಬಾರ್ದು ಅಷ್ಟೇ ನೆನೆ, ಅದೊಂದೇ ನನ್ನ ತಲೆಯಲ್ಲಿರೋದು. ಸೊ ಇಲ್ಲಿ ಎಲ್ಲನೂ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲಿ ಸೈಮಲ್ಟೇನಿಯಸ್ ಆಗಿ ಮತ್ತೆ ಪಲಾವ್ ಕೂಡ ಮಾಡ್ಕೊತಿದ್ದಾರೆ. ಸೊ ನಾನು ದೇವ್ರ ಪೂಜೆ ಏನಿದೆಯೋ ಅದನ್ನು ಮಾಡ್ಕೊತಿದ್ದೀನಿ. ಬಿಕಾಸ್ ಅವ್ರು ಮಾಡೋಂಗಿರಲಿಲ್ಲ. ಸೊ ಅದಕ್ಕೆ ದೇವ್ರದ್ದು ಏನೇನಿದೆಯೋ ಅದನ್ನೆಲ್ಲ ಮಾಡ್ಕೊತಿದ್ದೀನಿ. ಫಸ್ಟು ನಾನು ಪೂಜೆ ಮಾಡೋದಕ್ಕೂ ಅಥವಾ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೂ ಮುಂಚೆ ನಾನು ಇಲ್ಲಿ ಪ್ರಸಾದಗಳನ್ನೆಲ್ಲ ಫಿನಿಷ್ ಮಾಡ್ಕೊತಿದ್ದೀನಿ. ಬಿಕಾಸ್ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಹೋಗ್ಬಿಟ್ಟೆ ಅಂತಂದರೆ ಫುಲ್ ಬೇವ್ತೋಗ್ಬಿಡ್ತೀನಿ. ಆ್ಯಂಡ್ ಅದಾದಮೇಲೆ ಮಾಡೋದಕ್ಕೆ ಒಂಥರ ಮನಸ್ಸೇ ಬರೋದಿಲ್ಲ. ಸೊ ಫಸ್ಟು ಏನಿದೆಯೋ ಅದನ್ನು ಎಲ್ಲ ಮಾಡಿ ರೆಡಿ ಮಾಡಿ, ಒಗ್ಗರಣೆ ಅದು ಇದು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅದಾದಮೇಲೆ ದೇವ್ರ ಮನೇನ ಲಾಸ್ಟಲ್ಲಿ ಕ್ಲೀನ್ ಮಾಡಿಕೊಂಡು ಒಟ್ಟಿಗೆ ಪ್ರಸಾದನೂ ಕೂಡ ಇಟ್ಟು ಪೂಜೆ ಮಾಡಿದ್ರೆ ನನಗೊಂಥರ ನೆಮ್ಮದಿ ಅಂತ ಅನಿಸುತ್ತೆ. ಸೊ ನಾನು ಅದೇ ಥರನೇ ಫಾಲೋ ಮಾಡೋದು. ಎಲ್ಲ ಹೆಚ್ಚಿಟ್ಕೊಂಡಾದ್ಮೇಲೆ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ, ಅಂದರೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಎಲ್ಲನೂ. ಬಟ್ ಅದು ವೀಡಿಯೋ ಆನ್ ಆಗಿದೆ ಅಂದ್ಕೊಂಡು ನಾನು ಫುಲ್ಲು ಹೆಚ್ಚಿಬಿಟ್ಟಿದ್ದೀನಿ. ಬಟ್ ನೋಡಿದ್ರೆ ಆನೇ ಆಗಿಲ್ಲ. ಸೊ ಅದಕ್ಕೆ ಇಲ್ಲಿ ಮಜ್ಜಿಗೆಗೆ ಮತ್ತು ಏನದು ಕೋಸಂಬರಿಗೆ ಒಗ್ಗರಣೆ ಹಾಕ್ಕೊಬೇಕಲ್ಲ, ಅದನ್ನು ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಸಾಸಿವೆ ಮತ್ತು ಕರಿಬೇವು, ಮೆಣಸಿನ್ಕಾಯಿ, ಆಮೇಲೆ ಕಾಳು ಬರುತ್ತಲ್ವ, ಉದ್ದಿನ ಬೇಳೆ ಅಂತ ಹೇಳ್ತಾರಲ್ಲ, ಅದನ್ನು ಸ್ವಲ್ಪ ಹಾಕಿದ್ದೀನಿ. ಜೊತೆಗೆ ಕೊತ್ತಂಬರಿ ಕೂಡ ಹಾಕಿ ಅದನ್ನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅದ್ರ ಹಿಂದೆನೇ ನಾನು ಏನದು ಮಜ್ಜಿಗೆಗೂ ಕೂಡ ನಾನು ಒಗ್ಗರಣೆನ ಹಾಕೋತೀನಿ. ಅದಕ್ಕೂ ಏನಿಲ್ಲ, ಸಿಂಪಲ್ಲು ಏನದು ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜಿಂಜರ್ ಹಾಕ್ತಿದ್ದೀನಿ. ಯಾಕಂದರೆ ಮಸಾಲೆ ಟೈಪ್ ಇದ್ದರೆ ನನಗೆ ಇಷ್ಟ ಆಗುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಮಸಾಲ ಮಜ್ಜಿಗೆ. ಸೊ ಅದಕ್ಕೆ ಈ ಥರ ಮಾಡ್ಕೊತಾ ಇದ್ದೀನಿ. ನನಗಿದು ಸಿಕ್ಕಾಪಟ್ಟೆ ಇಷ್ಟ. ಐ ಥಿಂಕ್ ಎಲ್ಲರಿಗೂ ಇದೇ ಥರ ಇಷ್ಟ ಆಗುತ್ತೆ ಅನಿಸುತ್ತೆ. ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ, ಓಕೆನಾ. ಅದನ್ನು ಕೂಡ ನಾನು ಸಪ್ರೇಟ್ ಬೌಲಲ್ಲಿ ಎತ್ತಿ ಇಟ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಕರ್ಬೂಜಣ್ಣ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1.5 ಕರ್ಬೂಜಣ್ಣು ತೊಗೊಂಡಿದ್ದೀನಿ ಅಷ್ಟು. ಹಿಂದೆ ಪಾನಕ ನೆನೆ ಹಾಕಿದ್ದೀನಲ್ಲ, ಅದಕ್ಕಾಗೋ ಅಷ್ಟು. ಸೊ ಅದನ್ನು ತಗೊಂಡು ನಾನು ಸಕ್ಕರೆ ಎಲ್ಲ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಒಂದು ಸ್ವಲ್ಪ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಒಂದು 4 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಸೊ ನುಣ್ಣಗಾಗಬೇಕು ಅಂತ ಏನಿಲ್ಲ, ಸ್ವಲ್ಪ ತರ್ತರಿ ಆಗೋದ್ರೂ ಓಕೆನೇ. ಯಾಕಂದರೆ
ನಮ್ಮ ಅಜ್ಜಿ ಮನೇಲಿ ಮಾಡ್ತಿದ್ದಿದ್ದು ಕ್ಯೂಚ್ಬಿಟ್ಟು ಮಾಡೋರು, ಅಂದರೆ ಪಾನಕನ ಕ್ಯೂಚ್ಬಿಟ್ಟು ಮಾಡ್ತಿದ್ರು. ಸೊ ನಾನು ಅದೇ ಥರ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಮಿಕ್ಸಿ ಮಾಡಿಬಿಟ್ಟೆ. ಆ್ಯಂಡ್ ಇಲ್ಲಿ ಕೋಸಂಬರಿ ಮತ್ತು ಮಜ್ಜಿಗೆ ಪಾನಕ ಎಲ್ಲನೂ ರೆಡಿಯಾಗಿದೆ. ಇನ್ಫ್ಯಾಕ್ಟ್ ನಾನು ಇದು ಮಾಡೋ ಪ್ರೊಸೀಜರ್ನ ಕೂಡ ರೆಕಾರ್ಡ್ ಮಾಡಿದ್ದೆ. ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡು ನಾನು ಮಾಡಿಬಿಟ್ಟಿದ್ದೀನಿ. ನೋಡಿದ್ರೆ ಅದು ಫೈನಲಾಗಿ ರೆಕಾರ್ಡೇ ಆಗಿಲ್ಲ. ಆಮೇಲೆ ಗೊತ್ತಾಯಿತು ರೆಕಾರ್ಡ್ ಆಗಿಲ್ಲ ಅಂತ. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲ ಪ್ರೊಸೀಜರ್ ಗೊತ್ತಿರುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ನಾನು ಏನೇನು ಮಾಡಿದ್ದೀನಿ ಅಂತ ನಿಮ್ಗೆ ಇಲ್ಲಿ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಸೊ ಅದನ್ನು ಸೈಡಿಗೆ ಇಟ್ಕೊಂಡು ಇವಾಗ ನಾನು ಬಂದಿರೋದು ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಸೊ ಮಂಡೇ ಹೇಗಿದ್ದರೂ ಪೂಜೆ ಮಾಡಿದ್ವಿ, ಹೂವು ಎಲ್ಲ ಹಾಗೆ ಇತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಹೊಸ ಹೂವನ್ನು ತೊಗೊಂಬಂದು ಇಲ್ಲಿ ದೇವ್ರಿಗೆ ಇಡ್ತಾ ಇದ್ದೀನಿ. ಪ್ರತಿ ಸತಿನೂ ಏನಾದರೂ ಕ್ಲೀನ್ ಮಾಡಿದಾಗ ಕೆಳಗಡೆ ನೆಲ ಏನಿದೆ ಅಲ್ಲ ಅದನ್ನು ನಾನು ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಎಲೆ ನಮ್ಮ ಗಿಡದಲ್ಲೇ ಬಿಟ್ಟಿರುತ್ತೆ ಎಲೆ, ಅದನ್ನು ಕೂಡ ಇಟ್ಟು ಅಲ್ಲಿ ₹1 ಕಾಯಿನ್ ಇಡ್ತೀನಿ. ಅದಾದಮೇಲೆ ಇಲ್ಲಿ ಪ್ರಸಾದಕ್ಕೆ ಇಡಬೇಕಿತ್ತಲ್ಲ, ಸೊ ಅದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಕೋಸಂಬರಿ ಏನಿತ್ತು ಅದನ್ನು ಎತ್ತಿ ಒಂದು ಬೌಲ್ಗೆ ಹಾಕ್ಕೊಂಡು ಮತ್ತು ಮಜ್ಜಿಗೆ ಪಾನಕನ 2 ಬೇರೆ ಬೇರೆ ಲೋಟಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಏನು ಮಾಡ್ತಿರಲ್ಲ, ಮಜ್ಜಿಗೆ ಪಾನಕ ಮತ್ತು ಕೋಸಂಬರಿ ಎಲ್ಲ ದೇವ್ರ ಮುಂದೆ ಏನು ಇಡ್ತಿರಲ್ಲ, ಅದನ್ನು ಮಧ್ಯಾಹ್ನದಷ್ಟೊತ್ತಿಗೆ ತೆಗೆದು ತಿನ್ಕೊಂಬಿಡಿ ಮತ್ತು ಕುಡ್ಕೊಂಬಿಡಿ. ಯಾರೂ ಅದನ್ನಲ್ಲೇ ಉಳಿಸೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ದೇವ್ರ ಪ್ರಸಾದ. ಅದನ್ನು ಇವಾಗ ಇಟ್ಬಿಟ್ಟು ನಾಳೆ ಕುಡಿತೀನಿ ಅಂತಂದರೆ ಅದು ಹಾಳಾಗಿರುತ್ತೆ ಆಬ್ವಿಯಸ್ಲಿ ಬಿಸಿಲಿಗೆ. ಸೊ ಆ ಥರ ಎಲ್ಲ ವೇಸ್ಟ್ ಮಾಡಬೇಡಿ. ಅದ್ರ ಜೊತೆಗೆ ಅದು ದೇವ್ರಿಗೆ ಇಟ್ಟಿರೋದು ದೇವ್ರ ಪ್ರಸಾದ ಥರ, ಅದೇ 1 hour 2 hours ಬಿಟ್ಬಿಟ್ಟು ಎತ್ಕೊಂಡು ಕುಡಿದ್ಬಿಡಿ. ಸುಮ್ಮನೆ ವೇಸ್ಟ್ ಮಾಡೋದಕ್ಕಂತೂ ಹೋಗಬೇಡಿ. ಅದೊಂದು ಹೇಳಬೇಕಾಗಿತ್ತು. ಜೊತೆಗೆ ಒಂದು ಮಾವಿನ ಹಣ್ಣು ಇಟ್ಟಿದ್ದೀನಿ ದೇವ್ರ ಇದಕ್ಕೆ ಅಂತ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು. ಸೊ ನಾನು ಯಾವಾಗಲೂ ಹಿಂಗೆ ಏನಾದರೂ ಒಂದು ಇದ್ದರೆ ಇಡ್ತಾನೆ ಇರ್ತೀನಿ, ಮತ್ತು ಇಡೋದು ಕಮ್ಮಿ. ಸೊ ಫೈನಲಾಗಿ ಈ ಥರ ಏನದು ಅರೇಂಜ್ಮೆಂಟ್ ಮಾಡಿದ್ದೆ. ನಾನು ಒಂದು ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನೆಲ್ಲ ಇಟ್ಟಿದ್ದೆ. ಆ್ಯಂಡ್ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಒಂಥರ ನೆಮ್ಮದಿ ಅಂತ ಅನಿಸುತ್ತಲ್ಲ, ಈ ಥರ ಎಲ್ಲ ಪೂಜೆ ಮಾಡಿದಾಗ, ಹಬ್ಬಗಳನ್ನ ನಾವು ಆಚರಿಸಿದಾಗ ನೆಮ್ಮದಿ ಅಂತ ಅನಿಸುತ್ತೆ, ಖುಷಿ ಕೂಡ ಆಗುತ್ತೆ. ಆ್ಯಂಡ್ ಫುಲ್ ಡೇ ಪಾಸಿಟಿವ್ ಫೀಲಿಂಗ್ಸ್ ಇರುತ್ತೆ. ಆ್ಯಂಡ್ ನಾನೇನು ಜಾಸ್ತಿ ರೆಡಿಯಾಗಿರಲಿಲ್ಲ, ಒಂದು ಕುರ್ತಾ ಹಾಕ್ಕೊಂಡು ಪೂಜೆ ಮಾಡಿದೆ ಅಷ್ಟೇನೆ. ಸೊ ಅಷ್ಟು ಬೇಗ ನಾನು ಪೂಜೆ ಮಾಡೋಷ್ಟೊತ್ತಿಗೆ ಬೀರೇಶ್ ಕೂಡ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದರು. ಸೊ ಅದಕ್ಕೆ ದೇವ್ರ ಕೈ ಮುಗಿರಿ ಅಂತ ಹೇಳಿದೆ. ಅವ್ರಿಗೆ ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ, ಅದಕ್ಕೆ ಒಂಥರ ಇದ್ದಾರೆ. ಒಳಗೆ ಕೂಡ ಹೋಗಲ್ಲ ಅವರು, ಅದು ಏನೋ ಗೊತ್ತಿಲ್ಲ ನನಗಂತೂ. ಆ್ಯಂಡ್ ಕುಂಕುಮ ಇಟ್ಕೊಳ್ಳಿ ಅಂದರೆ ಅಯ್ಯೋ ಬಿಡು ಅಂತಂದರು. ನಾನೇ ಹೋಗಿ ಎತ್ಕೊಂಡೋಗಿ ಇಟ್ಟೆ. ಸೊ ಇದೆಲ್ಲ ಇರಬೇಕು, ಸ್ವಲ್ಪ ಕುಂಕುಮ ಇಟ್ಕೊಳ್ಳೋದು, ಕೈ ಮುಗಿಯೋದು, ಆ ಥರದ್ದೆಲ್ಲನೂ. ಹೆಂಗೈತೆ ಸ್ವೀಟ್ ಅಲ್ಲ? ಸರಿ. ಹಾಂ, ನನಗೆ ಟೇಸ್ಟ್ ಗೊತ್ತಾಗ್ತಿಲ್ಲ, ಜ್ವರ ಅಲ್ಲ, ಟೇಸ್ಟ್ ಗೊತ್ತಾಗಲ್ಲ ಬೈಗೆ. ನೋಡಿ ಇಲ್ಲಿ ನಾವು ಹೋಯ್ತಾ ನೋಡಿ, ಎಲ್ಲಿ ನಾನು ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡ್ತೀನಿ ಫಸ್ಟ್. ಗುಡ್. ಟೇಸ್ಟ್ ನೋಡು. ಚೆನ್ನಾಯ್ತಾ? ಖಾರವಾಗಿ. ಸೊ
ಅತ್ತೆ ಇಲ್ಲಿ ಬೆಳಗ್ಗೆನೇ ಪಲಾವ್ ಮಾಡಿದ್ದಾರೆ, ತುಂಬ ಟೆಂಪ್ಟ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಕೋಸಂಬರಿ ಇದೆ, ಕೋಸಂಬರಿ ಆಮೇಲೆ ತಿನ್ನೋಣ ಅಂತ ಸುಮ್ಮನೆ. ಆ್ಯಂಡ್ ಪಾನಕ, ಮಜ್ಜಿಗೆ ಮತ್ತು ಇದು ಮೊಸರು ಬಜ್ಜಿ ಇವಾಗ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಬೀರೇಶ್ಗೆ ಹಾಕೊಟ್ಬಿಡೋಣ. ಅವ್ರಿಗೆ ಯಾಕೋ ಹುಷಾರಿಲ್ಲ, ಜ್ವರ ಬಂದುಬಿಟ್ಟಿದೆ. ಸೊ ಸ್ವಲ್ಪ ಹಾಕೊಡು ಅಂತ ಹೇಳಿದ್ರು. ಇಷ್ಟೇ ಸಾಕಂತೆ, ಇನ್ನೂ ಕಮ್ಮಿ ಹೇಳಿದ್ರು. ನಾನು ಈ ಮನುಷ್ಯಂಗೆ ಸಾಲತ್ತಂತ ಇಷ್ಟ ಹಾಕಿದ್ದೀನಿ. ಸೊ ಅವ್ರಿಗೆ ಮೊಸರು ಬಜ್ಜಿ ಸಿಕ್ಕಾಪಟ್ಟೆ ಇಷ್ಟ. ತೊಗೊಂಡೋಗಿ ಕೊಡೋಣ. ಫಸ್ಟು ನೀನು ತಿನ್ನೋಡು. ನಾನು ಇಪ್ಪೇಕ್ತಾರೆ ಅದಕ್ಕೆ, ನಾಯಿಗೆ ತಾನೆ ಮರಿಗೆ ಇಲ್ಲ ಅಂದವ್ರು ಯಾರು ಮತ್ತು ಆಮೇಲೆ ನನಗೆ ಬೀರೇಶ್ಗೆ ಹಾಕ್ಕೊಟ್ಟಿದ್ದಾಯ್ತು. ಇವಾಗ ನಾನು ತಿನ್ನಬೇಕು. ನಂಗೆ ಆ್ಯಕ್ಚುಲಿ ಪಲಾವು ಮತ್ತು ಟೊಮೆಟೊ ಬಾತ್ ಯಾವುದಾದ್ರು ರೈಸ್ ಬಾತ್ ಇದ್ದರೆ ನಂಗೆ ಸೀದೋಗಿರೋ ಪಾರ್ಟ್ ಹಾಕ್ಕೊಳ್ಳೋದಕ್ಕೆ ಇಷ್ಟ. ಯಾರಿಗೆಲ್ಲ ಸೀದೋಗಿರೋದು ಹಾಕ್ಕೊಳ್ಳೋದಕ್ಕೆ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಸೀದೋಗಿರೋದು ಹಾಕ್ಕೊಳ್ಳೋಕ್ಕೆ. ಆ್ಯಂಡ್ ಮೊಸರು ಬಜ್ಜಿಗೆ ಒಂದು ಬಟ್ಲು, ಬಿಕಾಸ್ ನಾನು ಜಾಸ್ತಿ ಮೊಸರು ಬಜ್ಜಿ ಹಾಕ್ಕೊಳ್ಳೋದ. ಸೊ ನನಗೆಲ್ಲ ಮಿಕ್ಸ್ ಆಗಬಾರ್ದು. ಸೊ ಇಟ್ಸ್ ಸಪ್ರೇಟ್. ಒಂದು ಸ್ಪೂನು. ಮತ್ತು ಇದಕ್ಕೆ ನಾನು ಉಪ್ಪು ಹಾಕೋದು, ಉಪ್ಪು ಹಾಕಿಲ್ಲ ಬಿಕಾಸ್ ನೀರು ಬಿಟ್ಕೊಳ್ಳುತ್ತೆ ಅಂತ. ಸೊ ಈಗ ಉಪ್ಪು ಹಾಕ್ಬಿಟ್ಟು ಕಲಸೋಣ. ಹಿಂಗೆ ಸಾಕು. ನಾನು ಯಾವಾಗಲೂ ಅಂದಾಜು ಮೇಲೆ ಉಪ್ಪು ಹಾಕ್ತೀನಿ, ಸುಮ್ಮನೆ ಯಾರು. ಹೆಸರುಬೇಳೆ ಜಾಸ್ತಿ ಆಯಿತು ಏನು. ಸೊ ಈಗ ಇದನ್ನು ಸ್ವಲ್ಪ ಪ್ಲೇಟಿಗೆ ಹಾಕ್ಕೊಂಬಿಡೋಣ ಸ್ವಲ್ಪ, ಬಿಕಾಸ್ ನನಗಿಷ್ಟ ಏನದು ಇದು ಹೆಸರುಬೇಳೆ ನನಗೆ ಇಷ್ಟ ಆಗುತ್ತೆ. ಸೊ ಎಲ್ಲ ಆದಮೇಲೆ ಅದರ ಪ್ಲೇಸಲ್ಲಿ ಇದ್ಬಿಡಬೇಕು. ಸೊ ಇದು ನನ್ನ ಬ್ರೇಕ್ಫಾಸ್ಟ್. ಇವಾಗ ಅದಾದಮೇಲೆ ಇದು ಕುಡಿಬೇಕು, ಪಾನಕ ಮಜ್ಜಿಗೆ ಕುಡಿಬೇಕು ಮನೆಯಲ್ಲ. ನಿನ್ಗೆ ಯಾರು ವೆಯ್ಟ್ ಮಾಡಂತ ಹೇಳಿದ್ದು ನನಗೆ? ಆ್ಯಕ್ಚುಲಿ ನನಗೆ ಈ ಊಟಕ್ಕೆ ಕೊಡೋ ಟೈಮಲ್ಲಿ ನನಗೆ ಬೀರೇಶ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನನಗೆ ಆಲ್ರೆಡಿ ಕೋಪ ಬಂದಿತ್ತು. ಸೊ ಅದಕ್ಕೆ ನನಗೋಸ್ಕರ ಅಂತ ವೆಯ್ಟ್ ಮಾಡ್ತಿದ್ರು ತಿನ್ನೋದಕ್ಕೆ ಅಂತ, ಕೋಪ ಕೂಲ್ ಡೌನ್ ಮಾಡ್ಕೊಳ್ಳಿ ಅವಳು ಅಂತ ಅಂದ್ಬಿಟ್ಟು. ಬಟ್ ಆದರೂ ಕೋಪ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಅವರು ಕುತ್ಕೊಂಡಿರ್ತಾರೆ, ಊಟ ಹಾಕೊಂಬ ಅಂತ ಕೇಳ್ತಾರೆ. ಊಟ ಹಾಕೊಂಬಂದರೆ ಫೋನ್ ನೋಡೋದು ಅಥವಾ ನಾಯಿಗಳಿಗೆ ಊಟ ಹಾಕಕ್ಕೆ ಹೋಗೋದು. ಆ ಊಟನ ಅಲ್ಲಿ ಬಿಟ್ಬಿಟ್ಟು ಬೇರೆ ಎಲ್ಲ ಕೆಲಸನೂ ಮಾಡ್ತಿರ್ತಾರೆ. ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಆದಮೇಲೆ ಊಟಕ್ಕೆ ಹಾಕಿಸ್ಕೊಬೋದಲ್ವಾ? ಹಂಗಲ್ಲ, ಮುಂಚೆನೇ ಕೇಳ್ಬಿಡ್ತಾರೆ. ಹಾಕೊಂಡು ಹೋಗಿದ ತಕ್ಷಣ ಅದಿದೆ ಇದಿದೆ ಅಂತ ಹೇಳ್ತಾರೆ. ಊಟನಲ್ಲೇ ಕಾಯಿಸ್ತಾರೆ. ನನಗೆ ಅದು ಇಷ್ಟ ಆಗೋದಿಲ್ಲ. ಯಾಕಂದರೆ ಊಟ ನಮಗೋಸ್ಕರ ಕಾಯಬಾರ್ದು, ನಾವು ಊಟಕ್ಕೋಸ್ಕರ ಕಾಯಬೇಕು ಅಲ್ವಾ? ನೀವು ಎಷ್ಟು ಜನ ಇದನ್ನು ಒಪ್ಕೊತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.
ಆ್ಯಂಡ್ ನಾನಿಲ್ಲಿ ಅಮ್ಮ ಮನೆಗೆ ಹೊರಟಿದ್ದೆ. ಸಡನ್ ಪ್ಲ್ಯಾನ್ ಆಗಿ ಯಾಕೋ ಹೋಗಬೇಕು ಅಂತ ಅನ್ನಿಸ್ತು. ಸೊ ಹೊರಟಿದ್ದೆ. ಜೊತೆಗೆ ಬೀರೇಶು ಬಂದಿದ್ದರು. ಆ್ಯಂಡ್ ಅವ್ರಿಗೆ ಹುಷಾರಿಲ್ಲ ಪಾಪ, ಆದರೂ ನನ್ನ ಕರ್ಕೊಂಡ್ಬಂದಿದ್ರು. ಹೆಂಗೋ ಅವ್ರದ್ದು ಲೀವ್ ಇತ್ತು ಅಂತ ಅಂದ್ಬಿಟ್ಟು ವೀಕ್ ಆಫ್ ಹಾಕಿದ್ರು. ಆ್ಯಕ್ಚುಲಿ ಇಲ್ಲಿಗೆ ಹೋಗ್ಬೇಕಂತಲೇ ವೀಕ್ ಆಫ್ ಹಾಕಿದ್ದಿದ್ದು, ಬಟ್ ಹುಷಾರಿರಲಿಲ್ಲ ಅಂತ ಅದನ್ನು ಡ್ರಾಪ್ಔಟ್ ಮಾಡಿದರು. ಆದರೂ ಹೋಗಿದ್ದೆ ಮನೆಗೆ ಈಗ ಅವ್ರನ್ನ ಕರ್ಕೊಂಡು. ಸರಿ ಹೋಗೋಣ ಬಾ ಅಂತ ಹೇಳಿದ್ರು. ಸೊ ನಮ್ಮ ಮಮ್ಮಿ ರಿಯಾಕ್ಷನ್ ನೋಡಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಅಯ್ಯೋ ಅದೇನು ಹಂಗೆ ಕಂಡುಬಿಡ್ತಾ ಇದ್ದು, ನಂಗೆ ಭಯನೇ ಆಗೋಯ್ತು. ತಗೋ ನಿನಗೆ ಗಿಫ್ಟು. ಇಲ್ಲ ಅಕ್ಕಕ್ಕೆ ಇಲ್ಲಿ ಯಾವುದೂ ಇಲ್ವಲ್ಲ. ಶ್ರೀರಾಮನವಮಿ ಊಟ ಮಾಡ್ಕೊಬರ್ಬೇಕು. ಏಯ್ ಓಕೆ ಇಲ್ಲಿ ತೆಗ್ಬಿಟ್ಟು ಅದನ್ನೆಲ್ಲ ಹಾಕ್ರಿ. ಉದ್ದ ಸಾಲಲ್ಲ, ಅಲ್ಲ ಹಾಕ್ಬಿಡಿ. How was the surprise? ಆ್ಯಕ್ಚುಲಿ ನಮಗೆ ಕನ್ಫರ್ಮ್ ಇರಲಿಲ್ಲ ಬರ್ತೀವೋ ಇಲ್ಲ ಅಂತ. ಈಗ 12:15ನಲ್ಲಿ ಆ ಸೈಡೆಲ್ಲ ತೆಗೆದು ಬಿಡು, ಆ ಪೇಪರ್ ಒಳ್ಳೆ ಅಸಹ್ಯ ಕಾಡ್ತೀವಿ. ಇರ್ಲಿ ಬಿಡು ಇವಾಗ ಸದ್ಯಕ್ಕೆ. ಫೋಟೋ ಎಲ್ಲ ಹಾಕೊಂಡಿಲ್ಲ ನೋಡು, ಅಲ್ಲಿ ಇದೆ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ, ಇಲ್ಲೇ ಚೆನ್ನಾಗಿದೆ ಅನ್ಸುತ್ತೆ. ಇದನ್ನ ತೆಗ್ದು ಹಾಕ್ಬಿಡ್ಲ? ಇಲ್ಲ ಕರೆಕ್ಟ್ ಉಲ್ಟಾ ಹಿಂಗ್ ಬರ್ಬೇಕು. ನಾವೊಂದು ಇಟ್ಕೊಂಡು ಇವ್ರಿಗೊಂದು ಕೊಡ್ತೇವೆ. ಏಕೆ ನಮಗೂ ಬೇಕು. ಹಿಂಗೇನಕ್ಕೆ ನನ್ ಗಂಡ ಬೇಕಾಗುತ್ತೆ. 2 ಕ್ವಾಂಟಿಟಿ ಬರುತ್ತಲ್ಲ. ಎರಡು ತೋಟಕ್ಕೆ ಬೇಕಿತ್ತು. ಎರಡು ಮಾಡಿದ್ರ? ಅದು ಎರಡನೇ ಕಂಪಲ್ಸರಿ. ಒಂದಿಲ್ಲ ಚೇಂಜ್ ಮಾಡಿ. ಇದ್ರಲ್ಲಿ ಇಬ್ರು ಇದೀರ್ತಾನೆ ಕಪ್ ಕಣ್ ಮುಚ್ಕೊಡು. ದೋಸೆ ಅಲ್ಲಿ ಕಣ್ ಮುಚ್ಕೋಬೇಕು ನೀನು. ಆಯ್ತು ಕಣ್ ಮುಚ್ಕೋ. ಆಯ್ತು ರೋಲ್ಡ್. ಇದಕ್ಕೆ ಹಾಕ್ಬಿಡು. ಸೋ ಮೀನ್. ಇಲ್ಲ ಪರವಾಗಿಲ್ಲ ಬಿಡ, ಅಲ್ಲೇ ಇರ್ಲಿ. ಚೆನ್ನಾಗ್ ಕಾಣ್ತಿಲ್ಲ ತೊಳೆದಿದ್ಯಾ ಅಷ್ಟು? ಡಬಲ್ ಇದೆ, ಆಗಲ್ಲ. ಅದಲ್ಲೇ ಇರ್ಬೇಕು, ಇಲ್ಲೇ ಇರ್ಬೇಕು. ಕನ್ಸ್ಕೊಂಡ್ಬಿಡ ಮಮ್ಮಿ ಅಷ್ಟೊಂದು. ಜಾಸ್ತಿ ಹೊರಗಾಡ್ತಾರಲ್ಲ. ಬಂದವ್ರಿಗೆ ನೀರ್ ಕೊಡೋದ್ ಕಲಿ, ಫೋಟೋ ಹಿಡ್ಕೊಂಡು ನಿಂತ್ಕೊಳ್ಳೋದಲ್ಲ. ಬೇಕಾದವಳು ಎತ್ಕೊಂಡು ಕುಡಿತಾಳೆ. ಆಯ್ತು ದುಡ್ಡು ಏನದು ನಿಮ್ದು ಬಟ್ಟೆಗಳು ಸಾಮಾನುಗಳೆಲ್ಲ ಕೆಳಗೆ ಹಾಕೋರೆ ಇರಿ ತೋರಿಸ್ತೀನಿ ನನಗೆ. ನಾನ್ ನೋಡಿ ಗೈಸ್ ಹೆಂಗಿದೀನಿ, ಬಿಟ್ಟಲ್ಲ ಮಸ್ತ್ ಇದೀನಲ್ಲ. ನೆಕ್ಸ್ಟ್ ಹೋಗೋ ಅದೊಂದೇನ ಇರೋದು. ಪಾಂಡುರಂಗ ಬಿಟ್ಟಲ್ಲ ಅಂತ ಇಲ್ಲಿ ನಮ್ಮ ಡ್ಯಾಡಿ ನಿಂತ್ಕೊಂಡಿದ್ವಿ. ಅದೆಲ್ಲ ತೋರಿಸಿದೀನಿ ಅನ್ಸುತ್ತೆ. ವಿನುತ ನೋಡಿ ಹೆಂಗಾಡ್ತಾವಳೆ. ತಪಸ್ ಯಾವ್ದಪ್ಪ ಅದು? ವಿನುತ ನೋಡಿ ಹೆಂಗಾಡ್ತಾವ. ಇದ್ ನೋಡಿ ನಾವು ಅಂಡಮಾನ್ಗೆ ಹೋದಾಗ ತೆಗ್ದಿದ್ದಂತೆ. ಆಕ್ಚುಲಿ ಅಲ್ಲಿ ವಿಭೂತಿ ಅಲ್ಲ ಅದು, ಇದು ಏನದು ಪಾಂಡ್ಸ್ ಪೌಡರ್ ಇಟ್ಕೊಂಡಿರೋದು ನಾನು. ಕುಂಕುಮ ಇರ್ಲಿಲ್ಲ, ನಾನು ಪಾಂಡ್ಸ್ ಪೌಡರ್ ಇಟ್ಕೊಂಡಿದೀನಿ. ಇದೆಲ್ಲ ಜಾತ್ರೆ ಎಲ್ಲ ಮಾಡಿದೀನಿ ನಾನಂತೂ. ವಿನುತ ನಿನ್ ಫ್ರೆಂಡ್ಸ್ ಎಲ್ಲ ನೋಡ್ತಾರ ಕಣೆ.
ನನ್ನ ಮಾನ ಮರ್ಯಾದೆ ತೆಗೆದು ನೀನು ಒಬ್ಳೆ ಸಾಕು. ಸಖತ್ ಮಾತ್ರ ಅದು. ಎಲ್ಲ ಯಾರೋ ವಾಕಿಂಗ್ ಹೋಗ್ತೀನಿ ಗೈಸ್ ಅದು ಇಬ್ರು ಹೆಂಗ್ ಆಡ್ತಾ ಇದ್ರು ನೋಡಿ. ನಾನು ನಿವೇದಿತ ಬೂಮ್ರ್ಯಾಂಗ್ ಅವಾಗ ಹೊಸ್ದಾಗಿ ಸ್ಟಾರ್ಟ್ ಆಗಿದ್ದು. ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರೋದಕ್ಕೆ ಕೊಡ್ಸಿದಷ್ಟೇ ಅವತ್ತು ಒಂದೇ ದಿನ. ಅದಕ್ಕೆ ನಾನ್ ಬರ್ತಿರ್ಲಿಲ್ವಾ ಜೊತೆಗೆ? ಇನ್ನೊಂದಿನ ಐಸ್ ಕ್ರೀಮ್ ತಿಂತಿದ್ದೆ ಯಾವಾಗ ಚಿಕ್ಕಪೇಟೆಗೆ ಹೋದಾಗ. ಯಾವಾಗ? ಅದೇ ದೊಡ್ಡ ಮಾವನ ಆ ಕುಲ್ಫಿದ ಕುಲ್ಫಿ. ಆ ಕುಲ್ಫಿ ನಿನ್ಗೂ ಗೊತ್ತು ವರ್ಷ ಸುಮ್ಮನೆ ಇರು. ನನ್ಗೆ ಹೇಳಿದಿದ್ರೆ ನಾವು ನೀನ್ ನನ್ನ ಕೇಳಿದ್ರೆ ತಾನೇ ಅರ್ಶು. ನಾನು ಕೇಳ್ತೀನ ಬಿಡ್ತೀನ, ನೀನ್ ಬಂದ್ ಹೇಳ್ಬೇಕು. ವಿನೂತನ್ ಕೇಳು. ಏನ್ ವಿನೂತನ್ ಕೇಳು? ವಿನೂತನ್ ಕೇಳು. ವಿನೂತನ್ ಕೇಳೋದು. ವಿನೂತನ್ ನೀನ್ ಕೇಳಿರ್ತಾನೆ ಆದ್ರೂ ನೀನ್ ನನ್ನ ಕೇಳಿಲ್ಲ. ಓಕೆ ನೀನೇ ಕೇಳಿಲ್ಲ. ಮತ್ತೆ ಸುಳ್ಳು ಹೇಳ್ದಾರೆ ಹೇಳು. ನಾನು ಡೂಡ್ ಅರ್ಷಿತಂಗ್ ಗೊತ್ತಾದ್ರೆ ಬೈತಾಳೆ ಅಂತ ನಾನು ಫಸ್ಟ್ ಅಂದೆ. ಡೂಡ್ ಅರ್ಷಿತನ ಈಗ ನೋಡಿ ರೆಕಾರ್ಡಿಂಗ್ ನೋಡ್ದೆ ತಾನೆ ಯಾರು ಸುಳ್ಳು ಹೇಳೋದು ಅಂತ. ಅಲ್ಲ ಅದನ್ನು ಅಕಸ್ಮಾತ್ ನಾನು ಸುಳ್ಳು ಹೇಳಕ್ಕೆ ರೆಕಾರ್ಡಿಂಗ್ ನಾನೇನ್ ಕಾನ್ ಮಾಡ್ತಿದ್ದೆ ಹೇಳು. ಇದು ಮಾತ್ರ ಸುಳ್ಳು. ಇಬ್ರು ಹೇಳ್ಬೋದಿತ್ತಲ್ಲ ನೆನೆ ತಿಂದು ಅಂತ. ಏನಾಗೋಗ್ತಿತ್ತು, ನಾನು ಏನ್ ಅಂತಿದ್ದೆ? ಅದೇ ದೊಡ್ಡ ವಿಷಯನ ಈಗ ಏನಾಗೋಯ್ತು ಅಂತ. ಈ ಶಕ್ತಿ ಆಗೋಯ್ತು ಬಿಡಿ. ಈ ತರದ್ ಇನ್ನ ಎಷ್ಟು ಜನ ಜೊತೆ ಹೇಳು ಹೇಳು. ಅನುಮಾನ ಗೈಸ್. ನನ್ನ ಬಿಟ್ಟು ಇನ್ನೇನ್ ತಿಂದಿ ಹೇಳಿ. ಅಷ್ಟು ಅವರೇ ಹೇಳ್ಕೊಟ್ಟಿದ್ದು ಅರ್ಷಿತಂಗ್ ಹೇಳ್ಬೇಡ ಅಂತ. ಇಲ್ಲ ನೋಡಿ ಇಲ್ಲ. ನಿಮ್ಮ ಅಕ್ಕ ಹುರ್ಕೊಂತಾಳೆ ಹೇಳ್ಬೇಡ ಅಂತ. ಸುಳ್ಳು ಅರ್ಷ ನಿಜ. ಹಾಯ್ ಗಾಯ್ಸ್, ಸೊ ಮತ್ತೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 6 ಗಂಟೆ ನೋಡ್ತಿರ್ಬೋದು. ಸೊ ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಸ್ವಲ್ಪ ಮಮ್ಮಿದು ಏನದು ಸಿಮ್ ಪೋರ್ಟ್ ಮಾಡಿಸ್ಬೇಕಿತ್ತು, ಜೊತೆಗೆ ಸ್ವಲ್ಪ ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಬರೀ ತಿನ್ನೋದೇ ಇರುತ್ತೆ. ನಾನು ಎಲ್ಲರೂ ಅದೇ ಹೇಳೋದು, ನೀನು ಬರೀ ತಿಂತಾನೆ ಇರ್ತೀಯ ಅಂತ. ಹೌದು, ನಾನು ತಿಂತಾ ಇರ್ತೀನಿ. ಏನು ನಿಮ್ಮ ದುಡ್ಡಲ್ಲಿ ತಿಂತಾ ಇದ್ದೀನಿ? ಅಕ್ಕ ನಮ್ಮ ಅಪ್ಪನ ದುಡ್ಡಲ್ಲಿ ಅಲ್ಲ, ನನ್ನ ಗಂಡನ ದುಡ್ಡಲ್ಲಿ ನಾನು ತಿಂತಾ ಇದ್ದೀನಿ. ನನ್ನ ದುಡ್ಡಲ್ಲಿ ನಾನು ತಿಂತಾ ಇದ್ದೀನಿ. ನಾನು ದುಡ್ದಿರೋ ದುಡ್ಡಲ್ಲಿ ನಿನ್ನ ದುಡ್ಡಲ್ಲಿ ತಿಂತಾ ಇದ್ದೀನ. ಈಗ ತಿಂತಿಯಲ್ಲ ಕೊಡಿಸ್ದಾಗ ಆಮೇಲೆ. ಸೊ ನಾವು ಬೆಲ್ ರೋಡ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಮಮ್ಮಿನ ತೋರಿಸ್ತೀನಿ. ನಮ್ಮ ಮಮ್ಮಿ ಸಾಕು ಬಾ ಬಂತೆ ಎತ್ತಿಟ್ಕೊಳ್ಳುವಂತ ಟೈಮ್ ಆಯ್ತು ಆಲ್ರೆಡಿ. ಗೈಸ್ ಅವಳು ದೊಡ್ಡ ನಮ್ಮ ಮಮ್ಮಿ ದೊಡ್ಡ ಮಗಳು ಏನು ಹೆಲ್ಪ್ ಮಾಡಲ್ಲ ಗೈಸ್. ಎಲ್ಲ ಮಾಡಿ ಹೆಲ್ಪ್ ಮಾಡಿ ಪಾಪ ನಮ್ಮ ಮಮ್ಮಿನ ಕೂರಿಸಿ. ನನ್ನ ಕೈ ಹೆಂಗಾಗ್ಬಿಟ್ಟಿದೆ, ಸುಗೋಗ್ಬಿಟ್ಟಿದೆ. ಸೊ ಬನ್ನಿ, ಲೆಟ್ಸ್ ಗೋ. ಗೊತ್ತಿಲ್ಲ. ಫಸ್ಟು ಮೊಮೋಸ್ ತಿನ್ನೋಣ. ಮೋಕಿ ಡೋಕಿ ಒಂದ್ಸತಿ ಟ್ರೈ ಮಾಡಬೇಕು. ಬಟ್ ಇವತ್ತು ರಾಮನವಮಿ, ಟ್ರೈ ಮಾಡೋಂಗಿಲ್ಲ, ಏನಿಲ್ಲ. ನೋಡೋಣ ಯಾವಾಗತ್ತೆ ಅವಾಗ ತಿನ್ನಬೇಕು. ಇಲ್ಲೆಲ್ಲ ಎಷ್ಟೊಂದು ಇದೆ ಆ್ಯಕ್ಚುಲಿ. ನಾವು ಬರೋದು ಬರೀ ಕಾರ್ನರ್ ಹೌಸಿಗೆ, ಮತ್ತು ಇನ್ನೇನಕ್ಕೆ ಮೋಮೋಸ್ ತಿನ್ನೋಕ್ಕೆ. ಡೂಡಲ್ಲೇನೋ ಇಟ್ಟಿದ್ದಾರೆ ಅಷ್ಟು. ಏನು ಕಾಣಿಸ್ತಲ್ಲ ನನಗೆ, ಬರೀ ಮೋಮೋಸ್. ಅಲ್ಲೆಲ್ಲ ಮೋಮೋಸ್ ತಗೊಂಡು ಓಡೆಲ್ಲ ಹಾಕ್ತಾರ ಇವ್ರೆ, ನಂಗೆ ಗೊತ್ತಿಲ್ಲ. ಮಮ್ಮಿಗೆ ಏನು ಸಿಗುತ್ತಿಲ್ಲೇ ಗೊತ್ತಿಲ್ವೇ. ಪಾನಿಪುರಿನೂ ಹಾಕ್ತಿದ್ರು. ಅಲ್ಲ ಆ ಕಡೆ ಇದೆ. ಹಾಂ, ಇದೆಲ್ಲ ಹಾಕೋರಲ್ಲ. ಈ ಕಡೆ ಬರಮ್ಮ ಕಾರ್ಗೆ. ಆಮೇಲೆ ಹೆಡ್ಲೈನ್ ಮಗಳ ವಿಡಿಯೋ ಮಾಡಕ್ಕೆ ಹೋಗಿ ಅಲ್ಲ, ಮೋಮೋಸ್ ತಿನ್ನಕ್ಕೆ ಹೋಗಿ ಮಗಳನ್ನ ಕೊಂದ ಪಾತಕಿಯರು. ಪ್ಲೀಸ್ ನಾವೇನು ಬರೀ
ಇಸ್ಕೊಳ್ರ टेस्ट करोगा टेस्ट करोगा आलू नंबाई ಯಾರ ಡಯಟ್ ಅನ್ನೋದು ಮೊಮೋಸ್ ತಿನ್ನೋದು ಹೇಗಿದೆ ಸ್ವೀಟ್ ಹಾಕ್ಸ್ಕೊ ಬಿಸಿದಾಗ ತಿಂದ್ರೆ ಚೆನ್ನಾಗಿರೋದು ಸ್ಟಾಪ್ ಮಾಡಲಾ ಸಿಕ್ಕಾಬಟ್ಟೆ ಖಾರ ಹೋಯ್ತು ಇಲ್ಲ ಖಾರ ಯಾವ ಮಾಡಬೇಕಿತ್ತು ಸಖತ್ ಖಾರ ನೋಡಿ ನಾನು ನೀರೇನ ಇದನ್ನ ಕೂದಲೇನ ಇಟ್ಬಿಟ್ಟಿದ್ರೆ ಮಾಡ್ಕೊ ನೀರೇ ಬೇಡ ನೋಡಿ ಆಗಲೇ ಎತ್ಕೊಂಡ್ಬಿಟ್ಟವಳೆ ಕಿಸಿತವನಿ ಇರೋ ಡೌಟ್ ಸ್ಟಾರ್ಟ್ ಮಾಡ್ಬೇಡ ಹಲೋ ಆನೆ ಮಾಡಿಲ್ಲ ನೀನು ಈಗ ಅನ್ನು ಚೆನ್ನಾಗಿದೆ ಸೇವ್ ಆಗಿದೆ ಈಗ ಸ್ಟಾಪ್ ಮಾಡಿದೆ ನಾನು ಊರ ಆಯ್ತಲ್ಲ ಲಾಸ್ಟ್ ಹೊತ್ಕೊಂಡು ತೊಗೊಂಡ್ಬಿಡು ಆಮೇಲೆ ಕೊಡೋ ವೆಜ್ ಮಾಡೋದು ಬೆಡ್ಸಿ ಇದು ಬರುತ್ತೆ ಇನ್ನೊಂದು ಬರ್ಗರ್ ಬರುತ್ತೆ ಅಂತಿದ್ದೆ ಬರಮ್ಮ ಬರಮ್ಮ ಇವ್ರು ಮಾಡಿರೋದು ಯಾಕೆ ಫಸ್ಟ್ ಮಮ್ಮಿ ಟೇಸ್ಟ್ ಆಯ್ತು ಅಲ್ಲ ಅದು ಪ್ಲೀಸ್ ಟೇಸ್ಟ್ ನೋಡಕ್ಕೆ ಫುಲ್ ಕೆಳಗಿಂದ ತಗೋ ಚಾಕ್ಲೇಟ್ ಹಾಟ್ ಚಾಕ್ಲೇಟ್ ಹೌದಾ ಅದಕ್ಕೆ ನಾನು ತಗೊಳಕ್ಕೆ ಇದೇನು ತಗೊಂಡಿದ್ದೆ ನೀನು ಬಿಸಿನ ಅಲ್ಜುಮಂದ ತಿನ್ನಕ್ಕಾಗಲ್ವಾ ಒನ್ ಆಫ್ ಮೈ ಫೇವ್ರೆಟ್ ಡೂಡಿ ಹೊಳಿ ಡೂಡಿ ನಂದು ನಾವು ಹಂಗೆ ತಿನ್ಸು ಇಬ್ಬರದು ಆ ಸ್ಪೂನಲ್ಲಿ ತಿನ್ನಿರು ಅಷ್ಟೇ ಮಾಫಿ ಎಲ್ಲ ತಿಂದಬೇಕು ಇವತ್ತು ನಾವು ಮಮ್ಮಿ ಬರ್ಗರ್ ತಿನ್ನಲ್ಲ ಅಂದರೂ ನಾವು ಮಮ್ಮಿನ ಬರ್ಗರ್ ತಿನ್ಸಿದ್ದೀವಿ. ಹೌ ವಾಸ್ ದಿ ಎಕ್ಸ್ಪೀರಿಯನ್ಸ್ ಮಾಮಿ? ಓಕೆ ಓಕೆ ಪರವಾಗಿಲ್ವೇ? ಫಸ್ಟ್ ಟೈಮ್ಗೆ ಓಕೆ ಓಕೆ ನೆಕ್ಸ್ಟ್ ಟೈಮ್ ವಾಪಸ್ ಇಲ್ಲಪ್ಪ. ಯಾಕೆ? ಪನ್ನೀರ್ ಡೂಡ್ ಎರಡನೇ ಬರ್ಗರ್ ತಿಂತಾರದು. ವಾಟ್ ಈಸ್ ದಿಸ್ ಡೂಡ್? ಈ ಕಡೆ ಎಲ್ಲ ಅಲ್ಲೇ ಅಂಟಿಸ್ಕೊಂಡಿದ್ದೀರ. ನಾವೇನು ತಿನ್ನಬೇಕು ಅಂತ ಪ್ಲ್ಯಾನ್ ಹಾಕೊಂಡ್ಬಂದಿದ್ದು. ಏನು ತಿಂತಾ ಇದ್ದೀವಿ? ಇದೆಲ್ಲ ನಮ್ಮ ಅಕ್ಕ ಒಬ್ಬಳೆ ತಿಂತೀರ.